ಓಂ ಆನಂದಮಯೋಭ್ಯಾಸಾತ್ ಓಂ ಪ್ರಣೇತಾ ಜ್ಯೋತಿರಿತ್ಯಾದ್ಯೈಃ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಭಗವಂತ ಸರ್ವಗುಣವುಳ್ಳವನಾದ್ದರಿಂದ ಮತ್ತೆ ಎಲ್ಲ ವಸ್ತುಗಳು ಕೂಡ ಅವನಿಗೆ ಗೌಣವಾದದ್ದು. ಅವನಿಗೆ ಹೋಲಿಸಿದರೆ ಉಳಿದೆಲ್ಲ ವಸ್ತುಗಳು ಕೂಡ ಅಮುಖ್ಯವಾದದ್ದಾದ್ದರಿಂದ ಅವನೇ ಎಲ್ಲ ಶಬ್ದಗಳಿಂದಲೂ ಕೂಡ ವಾಚ್ಯನಾಗಿದ್ದಾನೆ. ಇಲ್ಲಿ ಆ ಭಗವಂತನಿಗೆ ಅನೇಕ ರೂಪಗಳಿವೆ, ಆದರೂ ಕೂಡ ಅವನು ಏಕನೇ ಆಗಿದ್ದಾನೆ. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಅಂತ ಆ ಸೂತ್ರ ಇದೆ. ಇದೆಲ್ಲ ಬೇರೆ ಬೇರೆ ಸೂತ್ರಗಳಿಂದ ತಿಳಿದು ಬರುವಂತೆ ನಮಗೆ ಅವನು ಅಭಿನ್ನನೇ ಆಗಿದ್ದಾನೆ. ಅವನ ಅಭೇದಕ್ಕೇನು ಚ್ಯುತಿ ಇಲ್ಲ ಅಂತ ನಾವು ಕೇಳಿದ್ವಿ. ತರ್ಹಿ ಉಪಚಾರೇವ ಪರಮಾತ್ಮನಲ್ಲಿ ಆ ಅನೇಕ ರೂಪಗಳನ್ನು ಹೇಳಿದ್ದು, ಆ ರೂಪಭೇದವನ್ನು ತೋರಿಸುವುದೇನಿದೆಯಲ್ಲ ಅದೆಲ್ಲ ಔಪಚಾರಿಕವಾ ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಔಪಚಾರಿಕ ಅನ್ನೋದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ಮೊದಲು ತಿಳ್ಕೊಂಡ್ರೆ ಆ ಪ್ರಶ್ನೆ ಯಾಕೆ ಬರ್ತದೆ ಅಂತ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ ಇವನು ಸಿಂಹ ಅಂತ ಹೇಳಿದಾಗ ಆ ಸಿಂಹ ಅಂತ ಹೇಳಿದ್ದು ಔಪಚಾರಿಕ, ವಾಸ್ತವಿಕವಾಗಿ ಅವನು ಸಿಂಹ ಅಲ್ಲ, ಸಿಂಹದಂತೆ ಪರಾಕ್ರಮಿ ಮಾತ್ರ. ಆದ್ದರಿಂದ ಸಿಂಹತ್ವ ಅನ್ನೋದು ಅಲ್ಲಿ ಔಪಚಾರಿಕ. ಆದ್ರಿಂದ ಆ ಸಿಂಹತ್ವ ಅನ್ನೋದೊಂದು ಔಪಚಾರಿಕ ಪ್ರಯೋಗ ಅಂತ ಎಲ್ಲರೂ ಕೂಡ ಹೇಗೆ ಒಪ್ಕೊಂಡಿದ್ದಾರೆ, ಹಾಗೆ ಭಗವಂತನಲ್ಲೂ ಕೂಡ ಆ ಭಗವಂತನ ರೂಪಗಳಲ್ಲಿ ಭೇದವನ್ನ ವ್ಯಪದೇಶ ಮಾಡಿರುವುದು, ವ್ಯಪದೇಶವನ್ನು ಹೇಳಿರುವುದು ಅದು ಔಪಚಾರಿಕವ ಅಂತ ಒಂದು ಪ್ರಶ್ನೆ ಬರಬಹುದು. ತರ್ಹಿ ಉಪಚಾರಣ ಇದು ಗೌಣ ಪ್ರಯೋಗನ ಅಂದ್ರೆ ನ ಇತ್ಯಾಹ. ಗೌಣ ಪ್ರಯೋಗ ಅಲ್ಲ ಇದು. ಸಿಂಹೋ ಮಾನವಕಃ ಎಂಬಲ್ಲಿ ಆ ವ್ಯಕ್ತಿಯನ್ನು ಸಿಂಹ ಅಂತ ಹೇಳಿದ್ದು ಅದು ಹೇಗೆ ಗೌಣ ಪ್ರಯೋಗವೋ ಆ ಥರ ಇಲ್ಲಿ ಗೌಣ ಪ್ರಯೋಗ ಅಂತ ತಿಳ್ಕೋಬೇಡಿ. ಯಾಕೆಂದ್ರೆ ಸರ್ವಗುಣತ್ವತಃ ಅದೇ ಉತ್ತರ. ಹಿಂದೆ ಸರ್ವಗುಣತ್ವತಃ ಅಂತ ಅನ್ನೋದಕ್ಕೆ ಎಲ್ಲವೂ ಆ ಭಗವಂತನಿಗೆ ಗುಣವಾದದ್ದು, ಅಪ್ರಧಾನವಾದದ್ದು ಅಂತ ಅರ್ಥ ಮಾಡಿದ್ವಿ. ಇಲ್ಲಿ ಸರ್ವಗುಣತ್ವತಃ ಅಂತಂದ್ರೆ ಎಲ್ಲಾ ರೀತಿಯಾದ ಗುಣಗಳು ಅವನಲ್ಲಿವೆ. ಸೌಂದರ್ಯ, ಔದಾರ್ಯಾದಿ ಗುಣಗಳಿವೆ. ಹಾಗೇನೆ ಈ ಸಂಖ್ಯಾ ಮೊದಲಾದ ಗುಣಗಳೂ ಇವೆ. ಆ ಯಾವ ಗುಣವೂ ಕೂಡ ಆತನಲ್ಲಿ ಇಲ್ಲ ಅಂತ ನೀವು ತಿಳಿಯಬಾರದು. ಸರ್ವ ಸಂಖ್ಯಾರೂಪ ಗುಣವತ್ವಾತ್, ಸಂಖ್ಯಾ ಅನ್ನುವಂತಹ ಗುಣವೂ ಕೂಡ ಪರಮಾತ್ಮನಲ್ಲಿದೆ. ಅದರಲ್ಲಿ ಎಲ್ಲಾ ಸಂಖ್ಯೆಗಳು ಇವೆ. ಏಕ, ದ್ವಿತ್ವ ಇತ್ಯಾದಿ ಎಲ್ಲಾ ಸಂಖ್ಯೆಗಳು ಕೂಡ ಇವೆ. ಅದಕ್ಕೆ ಪರಮಾತ್ಮನೇ ಸತತ ಮೇಕರೂಪಿಣೆ, ದಶರೂಪಿಣೆ ಅಂತ ಹೀಗೆಲ್ಲ ವರ್ಣನೆ ಮಾಡಿರೋದು. ಅದರಿಂದ ಈ ಥರದ ಸಂಖ್ಯಾ ಅನ್ನುವ ಗುಣವು ಎಲ್ಲಾ ಸಂಖ್ಯೆಗಳನ್ನು ಹೇಳುವಂತಹ ಗುಣಗಳು ಅವನಲ್ಲಿರುವುದರಿಂದ, ಸಂಖ್ಯಾರೂಪವಾದ ಗುಣವು ಅವನಲ್ಲಿರುವುದರಿಂದ ಈ ಬಹುತ್ವ ಅನ್ನುವಂಥ ಗುಣಗಳು ಕೂಡ ಅವನಲ್ಲಿ ಇದ್ದೇ ಇವೆ. ಗುಹಾನಯ ಅನುವ್ಯಾಖ್ಯಾನೆ ದ್ವಿತ್ವಂಚೈಕಸ್ಯ ಯುಜ್ಯತೆ ಇತ್ಯುಕ್ತೆ. ಅಲ್ಲಿ ಮುಂದೆ ಅನುವ್ಯಾಖ್ಯಾನದಲ್ಲಿ ಗುಹಾಧಿಕರಣ, ನಯ ಅಂದ್ರೆ ಅಧಿಕರಣ, ಅಲ್ಲಿ ಏನು ವರ್ಣನೆ ಮಾಡಿದ್ದಾರೆ? ದ್ವಿತ್ವಂಚ ಏಕಸ್ಯ ಯುಜ್ಯತೆ. ಈ ಒಬ್ಬನೇ ಪರಮಾತ್ಮ, ಆದ್ರೆ ಅವನಿಗೆ ಈ ದ್ವಿತ್ವ ಅಂತ ಅನ್ನೋದು ಬರಬಹುದು. ಆ ಒಬ್ಬನೇ ಪರಮಾತ್ಮನೇ ದ್ವಿಯಾಗಿದ್ದಾನೆ. ಅದು ಹೇಗೆ ಅಂದ್ರೆ ಐಶ್ವರ್ಯದಿಂದ ಇಬ್ಬರು ವ್ಯಕ್ತಿಗಳು, ದೇವದತ್ತ ಮತ್ತು ಯಜ್ಞದತ್ತರಿಬ್ಬರು ಕೂಡ ಇಬ್ಬರಾಗಿದ್ದಾರೆ. ಅವರಿಬ್ಬರು ಹೇಗಾಗಿದ್ದಾರೆ ಅಂದ್ರೆ ವ್ಯಕ್ತಿಗಳೇ ಬೇರೆ ಬೇರೆ. ಆ ಥರದ ಭೇದ, ವ್ಯಕ್ತಿ ಭೇದ ಇಲ್ಲದೆ ಹೋದ್ರೂ ಕೂಡ ಆ ಪರಮಾತ್ಮನಲ್ಲಿ ಈ ಗುಣದ, ಅವನ ಐಶ್ವರ್ಯದ ಕಾರಣದಿಂದಾಗಿ ಏಕತ್ವ, ದ್ವಿತ್ವ ಈ ಎಲ್ಲಾ ಸಂಖ್ಯೆಗಳು ಕೂಡ ಹೊಂದಬಹುದು ಅಂತ ಅಭಿಪ್ರಾಯ. ಇತ್ಯುಕ್ತೆ ಭೇದಾಭಾವೇಪಿ, ವಾಸ್ತವಿಕವಾಗಿ ಭೇದ ಇಲ್ಲದೆ ಹೋದ್ರೂ ಕೂಡ ತತ್ ಪ್ರತಿನಿಧಿನ ವಿಶೇಷೇಣ, ಆ ಭೇದದ ಪ್ರತಿನಿಧಿಯಾದ ವಿಶೇಷದ ಕಾರಣದಿಂದ ತದ್ರೂಪೇಶು ಅನೇಕ ಸಂಖ್ಯಾ ಉಪಪತ್ತೇ, ಆ ಭಗವಂತನ ರೂಪಗಳಲ್ಲಿ ಅನೇಕ ಸಂಖ್ಯೆಗಳನ್ನ ನಾವು ತಿಳ್ಕೊಳ್ಬಹುದು. ಆದ್ರಿಂದ ಇಲ್ಲಿ ಪ್ರಯೋಗ ಮಾಡಿರುವುದೇನಿದೆ ಔಪಚಾರಿಕ ಪ್ರಯೋಗ ಅಲ್ಲ. ಭಗವಂತನಲ್ಲಿ ಅನೇಕ ರೂಪಗಳನ್ನ ಹೇಳಿರುವ ವಾಕ್ಯ ಪ್ರಯೋಗ ಔಪಚಾರಿಕ ಪ್ರಯೋಗ ಅಲ್ಲ. ಭಗವಂತನಲ್ಲಿ ಯಾವುದೋ ಔಪಚಾರಿಕ ಪ್ರಯೋಗ ಯಾವುದೋ ಪುರಾಣಗಳಲ್ಲಿ ಆಗಲಿ ಮತ್ತೆ ಯಾವುದು ವೇದಗಳಲ್ಲಾಗಲಿ ಇಲ್ಲ. ಔಪಚಾರಿಕ ಅಲ್ಲ, ಅದು ಎಲ್ಲವೂ ಮುಖ್ಯ ಪ್ರಯೋಗನೇ. ಇಲ್ಲಿ ಗುಹಾಧಿಕರಣ ಅಂತ ಬಂತಲ್ಲ, ಅನುವ್ಯಾಖ್ಯಾನದಲ್ಲಿ ಗುಹಾಧಿಕರಣ ಅಂದ್ರೆ ಯಾವುದು ನಮಗೀಗ ಸ್ಮರಣೆಗೆ ಬರ್ತಿಲ್ಲ. ಆದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಗುಹಾಂ ಪ್ರವಿಷ್ಟಾವ ಆತ್ಮಾನೋ ಹಿ ತದ್ದರ್ಶನಾತ್
ಅಂತ ಒಂದು ಸೂತ್ರ ಇದೆ. ಅದನ್ನೇ ನನಗೆ ಸ್ಮರಣೆಗೆ ಬರ್ತಿದೆ, ಅದನ್ನೇ ಹೇಳ್ತಾ ಇದ್ದೇನೆ. ಗುಹೆಯಲ್ಲಿ ಇರುವವರು ಯಾರು? ಎರಡು ಭಗವಂತನ ರೂಪಗಳು. ವಿಷ್ಣು ರೂಪೇ ಏವ ಘರ್ಮ ಸಮಂತ ತ್ರಿವೃತಂ ವ್ಯಾಪತು ತಯೋರ್ಜುಷ್ಟಿಂ ಮಾತರಿಶ್ವ ಜಗಾಮ ಅಂತ ಇಲ್ಲಿ ಆ ದ್ವಿವಚನವನ್ನು ಪ್ರಯೋಗ ಮಾಡಿದ್ದಾರೆ. ತ್ರಿವೃತಂ ವ್ಯಾಪತು, ಇಬ್ಬರು ನಮ್ಮ ಈ ಶರೀರದಲ್ಲಿದ್ದಾರೆ, ಅವರ ಸೇವೆಗಾಗಿ ವಾಯುದೇವ ಅಲ್ಲಿ ಹೋದ ಅಂತ. ಆ ಇಬ್ಬರು ಅಂತ ಪ್ರಯೋಗ ಮಾಡಿದ್ದು ಕೂಡ ಔಪಚಾರಿಕ ಅಲ್ಲ, ಇಬ್ಬರು ವ್ಯಕ್ತಿಗಳಲ್ಲ ಅವರು, ಆದ್ರೆ ಭಗವಂತಂದು ಎರಡು ರೂಪಗಳು. ಅದನ್ನೇ ಆತ್ಮಾಂತರಾತ್ಮೇತಿ ಹರಿಹಿ ಏಕೈವ ದ್ವಿಧಾಸ್ಥಿತ ನಿವಿಷ್ಟೋ ಹೃದಯ ನಿತ್ಯಂ ರಸಂ ಪಿಬತಿ ಕರ್ಮಜಂ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ಆತ್ಮ ಅಂತರಾತ್ಮ ಅಂತ ಎರಡು ರೂಪಗಳಿಂದ ಒಬ್ಬನೇ ಆದರೂ ಕೂಡ ಏಕೈವ ಒಬ್ಬನೇ, ಆದ್ರೆ ದ್ವಿಧಾಸ್ಥಿತ ಎರಡು ರೂಪಗಳನ್ನು ತಾಳಿ ಇದ್ದಾನವನು, ನಮ್ಮ ಹೃದಯದಲ್ಲಿ ಇದ್ದಾನೆ. ಈ ರೀತಿಯಾಗಿ ಆ ಒಂದು ಸಂಗತಿಯನ್ನು ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಆದ್ರಿಂದ ಭಗವಂತನಲ್ಲಿ ಎರಡು ರೂಪಗಳನ್ನ, ಮೂರು ರೂಪಗಳನ್ನ ಹೀಗೆಲ್ಲ ವರ್ಣನೆ ಮಾಡುವಾಗ 3 ಜನ 4 ಜನ ಇಬ್ರು ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ರು ಅದರಿಂದ ಯಾವುದೇ ದೋಷ ಇಲ್ಲ ಅಂತ ಅಭಿಪ್ರಾಯ. ಮುಂದೆ 37ನೇ ಗದ್ಯ ಭಾಗ. ನನು ಭವೇದೇತತ್ ಸರ್ವಂ ವಿಷ್ಣು ಅನ್ನಮಯಾದಿ ಶಬ್ದವಾಚ್ಯತ್ವೇ ತದೇವ ನಿರ್ಬೀಜಂ ಇತಿ ಚೇತ್ ನ ನಿರ್ಬೀಜಂ. ಅವರಿಗೆ ಇಲ್ಲೊಂದು ಪ್ರಶ್ನೆ ಇದೆ. ಈ ಅನ್ನಮಯಾದಿ ಶಬ್ದಗಳಿಂದ ಆ ಭಗವಂತ ವಾಚ್ಯ ಅನ್ನುವುದು ಸಿದ್ಧವಾಗಿದ್ದರೆ ಆಗ ನೀವು ಅದಕ್ಕೆ ಸಂಬಂಧಪಟ್ಟಂತ ಉಳಿದೆಲ್ಲ ವಿಷಯಗಳನ್ನು ಹೀಗೆ ಸಮರ್ಥನೆ ಮಾಡೋದು, ಅದನ್ನು ವರ್ಣಿಸುವುದೆಲ್ಲ ಉಚಿತ ಆಗ್ತಿತ್ತು. ವಿಷ್ಣು ಅನ್ನಮಯಾದಿ ಶಬ್ದವಾಚ್ಯತ್ವೇ, ಅನ್ನಮಯಾದಿ ಶಬ್ದದಿಂದ ಅವನು ವಾಚ್ಯನಾಗಿದ್ದಾನೆ ಅನ್ನುವುದು ಹೌದಾಗಿದ್ದರೆ, ತದೇವ ನಿರ್ಬೀಜಂ, ಅನ್ನಮಯಾದಿ ಶಬ್ದದಿಂದ ಅವನು ವಾಚ್ಯನಾಗುವುದಾದರೂ ಹೇಗೆ, ಅದಕ್ಕೇನು ಕಾರಣ ಅಂತ ಇತಿ ಚೇತ್ ನ, ಹಾಗಲ್ಲ, ಅದು ನಿರ್ಬೀಜ ಅಲ್ಲ. ಅವು ಏನು ಸಂಗತಿಗಳು? ಈ ಮುಕ್ತಿಗೆ ಹೇತನಾಗಿರು ಪರಮಾತ್ಮ ಮುಕ್ತಿಗೆ ಕಾರಣನಾಗಿದ್ದಾನೆ. ಆ ಮುಕ್ತಿಗೆ ಕಾರಣವಾದ ಜ್ಞಾನಕ್ಕೆ ಅವನೇ ವಿಷಯ. ಮತ್ತೆ ಮುಕ್ತಿಯಲ್ಲಿಯೂ ಕೂಡ ಪ್ರಾಪ್ಯನಾದವನು ಅವನೇ. ಎಲ್ಲ ದೇವತೆಗಳಿಗೂ ಅವನು ಉಪಾಸ್ಯ, ಜಗತ್ತಿಗೆ ಅವನು ಚೇಷ್ಟಕ ಇತ್ಯಾದಿ ಎಲ್ಲಾ ಗುಣಗಳು. ಏತತ್ ಸರ್ವ ಅಂದ್ರೆ ಈ ಎಲ್ಲ ಗುಣಗಳು ಅಂತ ಅರ್ಥ. ಈ ಎಲ್ಲ ಗುಣಗಳು ಪರಮಾತ್ಮನಿಗೆ ನಾವು ಹೊಂದಿಸಬಹುದಿತ್ತು ಆ ಗುಣಗಳನ್ನು. ಅದು ಹೇಗೆ ಅಂದ್ರೆ ಅನ್ನಮಯಾದಿ ಶಬ್ದ ವಾಚ್ಯ ಅವನು ಹೌದಾಗಿದ್ರೆ ಆವಾಗ ನಾವು ಎಲ್ಲ ಗುಣಗಳನ್ನು ಕೂಡ ಹೊಂದಿಸಬಹುದು. ಆ ಶಬ್ದ ವಾಚ್ಯತ್ವ ಇದ್ರೆ ಗುಣಗಳು, ಶಬ್ದ ವಾಚ್ಯತ್ವವನ್ನಾದ್ರೂ ಯಾಕೆ ಹೇಳಬೇಕು ಅಂತ ಒಂದು ಜಿಜ್ಞಾಸ ನಾವು ಬರಬಹುದು. ಇತಿ ಚೇತ್ ನ ನಿರ್ಬೀಜಂ, ಆ ಅನ್ನಮಯಾದಿ ಶಬ್ದ ವಾಚ್ಯತ್ವಕ್ಕೆ ಏನೂ ಕಾರಣ ಇಲ್ಲ, ಏನೂ ಆಧಾರ ಇಲ್ಲ ಅಂತ ಹೇಳಬೇಡಿ. ಸರ್ವಗುಣತ್ವತಃ ಎಲ್ಲಾ ಗುಣಗಳು ಅವನಲ್ಲಿವೆ. ಅವೇನು ಗುಣಗಳು? ಮುಕ್ತಿ ಹೇತು ವೇದನತ್ವ, ಮುಕ್ತಿಗೆ ಕಾರಣವಾದ ಜ್ಞಾನಕ್ಕೆ ಅವನು ವಿಷಯನಾಗಿದ್ದಾನೆ. ಮತ್ತು ಮುಕ್ತ ಪ್ರಾಪ್ಯತ್ವ, ಮುಕ್ತರಿಂದ ಅವನು ಪ್ರಾಪ್ಯನಾಗಿದ್ದಾನೆ, ಜ್ಯೇಷ್ಠನಾಗಿದ್ದಾನೆ, ದೇವತೆಗಳಿಂದ ಉಪಾಸ್ಯನಾಗಿದ್ದಾನೆ, ಜಗಚ್ಚೇಷ್ಟಕನಾಗಿದ್ದಾನೆ. ಜಗಚ್ಚೇಷ್ಟಕತ್ವಾದಿ ತತ್ತಪ್ರಕರಣಸ್ಥ ಸರ್ವಗುಣವತ್ವ, ಆಯಾ ಪ್ರಕರಣಗಳು, ಆಯಾ ಅಧಿಕರಣಗಳಲ್ಲಿ, ಆಯಾ ಪ್ರಸಂಗಗಳಲ್ಲಿ ಹೇಳಿರುವಂತಹ ಎಲ್ಲಾ ಗುಣಗಳು ಅವನಲ್ಲಿ ನೆಲೆ ಮಾಡಿಕೊಂಡಿವೆ. ಆದ್ರಿಂದ ಅವನು ಅನ್ನಮಯಾದಿ ಶಬ್ದವಾಚ್ಯನು ಕೂಡ ಆಗಿದ್ದಾನೆ. ಸರ್ವೈಹಿ ಉಚ್ಯತೆ ಇತಿ, ಇದನ್ನೇ ಸರ್ವೈಹಿ ಉಚ್ಯತೆ, ಎಲ್ಲಾ ಶಬ್ದಗಳಿಂದಲೂ ಅವನು ವಾಚ್ಯನಾಗಿದ್ದಾನೆ ಅಂತ ಆಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಉಪಲಕ್ಷಣಂ ಚೇತತ, ಅಲ್ಲಿ ಆಚಾರ್ಯರು ಈ ಅನ್ನಮಯಾದಿ ಶಬ್ದ ವಾಚ್ಯತ್ವ ಅಂತ ಹೇಳಿರುವುದೇನಿದೆಯಲ್ಲ ಅಷ್ಟು ಮಾತ್ರ ಅಲ್ಲ, ಬ್ರಹ್ಮ ಆತ್ಮ ಮೊದಲಾದ ಶಬ್ದಗಳಿಂದಲೂ ಕೂಡ ಅವನು ವಾಚ್ಯನಾಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಬೇಕು. ಉಪಲಕ್ಷಣ ಅಂದ್ರೆ ನಾವು ಅವರು ಹೇಳದೇ ಇದ್ದುದನ್ನು ಕೂಡ ಸೂಚಿಸಿರುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಉಪಲಕ್ಷಣ ಅರ್ಥ ಅಂತ ಕರೀತಾರೆ. ಏನದು? ಬ್ರಹ್ಮ ಆತ್ಮಶಬ್ದಾಭ್ಯಾಂಚ ಇತ್ಯಪಿ ಜ್ಞೇಯಂ, ಪರಮಾತ್ಮ ಬ್ರಹ್ಮ ಆತ್ಮ ಇತ್ಯಾದಿ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ. ಅನ್ನಮಯಾದಿ ಶಬ್ದಗಳಿಂದಲೂ ಈ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ. ಇತ್ಯಪಿ ಧ್ಯೇಯಂ, ಹೀಗೂ ಕೂಡ ಚಿಂತನೆ ಮಾಡಬೇಕು. ಮಯಟಃ ತಾದಾತ್ಮ್ಯಾರ್ಥತ್ವೇ ಅಪಿ ಉಪಪತ್ತೇ ನ ವಿಷ್ಣು ನ ಪೂರ್ಣತ್ವರೂಪ ಪ್ರಾಚುರ್ಯಾರ್ಥತ್ವಂ ಬೀಜವತ್ ಇತ್ಯಪಿ ಪ್ರಯುಕ್ತಂ ಅಂತಿದೆ, ಅದು ಪ್ರತ್ಯುಕ್ತಂ ಅಂತಾಗುವುದು ಒಳ್ಳೆಯದು. ಮುದ್ರಣ ದೋಷದಿಂದಾಗಿ ಮತ್ತು ಮೂಲ ಹಸ್ತಪ್ರತಿಗಳಲ್ಲಿ ದೋಷದಿಂದಾಗಿ
ಅದು ಪ್ರಯುಕ್ತಂ ಅಂತ ಆಗಿದೆ. ಪ್ರತ್ಯುಕ್ತಂ ಅಂತ ಅರ್ಥ. ಅದನ್ನ ಅನುವಾದ ಮಾಡುವವರು ಕೂಡ ಕೆ.ಟಿ. ಪಾಂಡುರಂಗಿ ಅವರು ಹೀಗೆ ವ್ಯಾಖ್ಯಾನ ಮಾಡುವವರ ಅಭಿಪ್ರಾಯವು ಸರಿಯಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುವುದು ಅಂತ ಮಾಡಿದ್ದಾರೆ. ಅದು ಸರಿಯಲ್ಲ ಅಂತಂದ್ರೆ ಪ್ರಾಚುರ್ಯಾರ್ಥತ್ವಂ ನ ಬೀಜವತ್ ಅಂತ ಅವ್ರೇನು ಅಭಿಪ್ರಾಯ ಪಡ್ತಾರಲ್ಲ, ಅದು ಪ್ರತ್ಯುಕ್ತಂ. ಆ ಅಭಿಪ್ರಾಯಕ್ಕೆ ನಾವು ಉತ್ತರ ಕೊಟ್ಟಾಗಾಯಿತು. ಆಯ್ತು, ಏನು ಉತ್ತರ? ಪ್ರಶ್ನೆ ಏನು ಅಂದ್ರೆ, ಮಯಟಃ ತಾದಾತ್ಮ್ಯಾರ್ಥತ್ವೇ ಉಪಪತ್ತೇ. ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥವನ್ನೇ ಯಾಕೆ ಹೇಳಬೇಕು? ತಾದಾತ್ಮ್ಯ ಮೊದಲಾದ ಬೇರೆ ಬೇರೆ ಅರ್ಥಗಳನ್ನು ಹೇಳಬಹುದಲ್ಲ ಅಂತ ಯಾರಿಗಾದರೂ ಜಿಜ್ಞಾಸೆ ಬರಬಹುದು. ತಾದಾತ್ಮ್ಯಾರ್ಥತ್ವೇಪಿ ಉಪಪತ್ತೇ, ಹಾಗೂ ಅದನ್ನು ಹೊಂದಿಸಲಿಕ್ಕೆ ಸಾಧ್ಯ ಇರುವಾಗ ನ ಪೂರ್ಣತ್ವ ರೂಪ ಪ್ರಾಚುರ್ಯಾರ್ಥತ್ವಂ ಬೀಜವತ್. ಪೂರ್ಣತ್ವ ಎಂಬ ಅರ್ಥವನ್ನು ಪ್ರಾಚುರ್ಯ ಶಬ್ದಕ್ಕೆ ಏನು ಹೇಳಿದ್ದೀರಲ್ಲ, ಪೂರ್ಣತ್ವ ಅಂದ್ರೂ ಪ್ರಾಚುರ್ಯ ಅಂದ್ರೂ ಒಂದೇ. ಅದನ್ನ ಮಯಟ್ ಶಬ್ದಕ್ಕೆ ಅರ್ಥವಾಗಿ ನೀವು ಪ್ರತಿಪಾದನೆ ಮಾಡಿದ್ದೀರಿ. ಇದು ನ ಬೀಜವತ್, ಇದಕ್ಕೇನೂ ಆಧಾರ ಇಲ್ಲ. ನ ಅನ್ನೋದನ್ನ ನ ಬೀಜವತ್ ಅಂತ ಇಲ್ಲಿ ಇಟ್ಕೋಬೇಕು. ಇತ್ಯಪಿ, ಹೀಗೊಂದು ಆಕ್ಷೇಪ ಏನಿದೆ ಅದು ಕೂಡ ಈಗ ಪ್ರತ್ಯುಕ್ತ ಆಗಿದೆ. ಅದಕ್ಕೆ ಪ್ರಾಚುರ್ಯ ಎಂಬ ಅರ್ಥದಲ್ಲೇ ಹೀಗೆಲ್ಲ ವ್ಯಾಖ್ಯಾನಗಳನ್ನ ಮಾಡಬೇಕು. ಕಾರಣ ಏನು? ಆಕಾಶ ಆನಂದೋ ನ ಸ್ಯಾತ್ ಕೋ ಹಿ ವಾನ್ಯಾತ್ ಕಃ ಪ್ರಾಣ್ಯಾತ್ ಇತ್ಯುಕ್ತ ಪೂರ್ಣಾನಂದತ್ವ ಸಾಧಕ ಸರ್ವ ಚೇಷ್ಟಕತ್ವ ಗುಣವತ್ವಾತ್ ಇತಿ. ಈ ಪರಮಾತ್ಮನಿಗೆ ಆನಂದ ಪೂರ್ಣತ್ವವನ್ನು ಹೇಳುವಂತಹ ಅನೇಕ ಯುಕ್ತಿಗಳಿವೆ. ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಜಗತ್ತಿನಲ್ಲಿ ಯಾರು ಏನಾದರೂ ಚೇಷ್ಟೆ ಮಾಡಲಿಕ್ಕೆ ಸಾಧ್ಯ? ಬದುಕಿರುವುದಾದರೂ ಏನು ಸಾಧ್ಯ? ಅವ್ರು ಏನಾದರೂ ಕ್ರಿಯೆಗಳನ್ನು ಮಾಡುವುದಾದ್ರೂ ಹೇಗೆ ಸಾಧ್ಯ? ಯಾಕೆ ಏನು ಸಮಸ್ಯೆ ಅಂದ್ರೆ, ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಭಗವಂತ ಆನಂದ ಪೂರ್ಣನಾಗಿಲ್ಲದೆ ಹೋದರೆ ಜಗತ್ತಿನಲ್ಲಿ ಬೇರೆ ಯಾರು ಏನು ಚೇಷ್ಟೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಅಭಿಪ್ರಾಯ. ಅದೇನು ಅವನು ಆನಂದ ಪೂರ್ಣನಾಗಿರುವುದಕ್ಕೂ ನಾವು ಚೇಷ್ಟೆ ಮಾಡುವುದಕ್ಕೂ ನಾವೆಲ್ಲ ಬದುಕಿರುವುದಕ್ಕೂ ಏನು ಸಂಬಂಧ ಅಂದ್ರೆ, ಹೀಗೆ ನೆನಪಾಗ್ತದೆ. ಅಲ್ಲಿ ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಾಗ ಮತ್ತೆ ನೋಡ್ತೇವೆ. ಸೃಷ್ಟ್ಯಾದಿಕಂ ಹರಿರ್ನೈವ ಪ್ರಯೋಜನಂ ಅಪೇಕ್ಷತೋ ಕುರುತೆ ಕೇವಲ ಆನಂದಾತ್ ಯಥೋನ್ಮತ್ತಸ್ಯ ನರ್ತನಂ. ಸೃಷ್ಟಿ ಮೊದಲಾದವುಗಳನ್ನ, ಸೃಷ್ಟಿ ಪಾಲನ ನಾಶ ಮೊದಲಾದವುಗಳನ್ನ ಯಾವುದನ್ನು ಕೂಡ ಭಗವಂತ ಯಾವುದೇ ಪ್ರಯೋಜನವನ್ನು ಅಪೇಕ್ಷಿಸಿ ಮಾಡೋದಿಲ್ಲ. ಹೊರತು ಕೇವಲ ಆನಂದಾತ್, ಅವನ ಆನಂದದ ಉದ್ರೇಕದಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಹುಚ್ಚನೊಬ್ಬನು ಹೇಗೆ ಕುಣಿದಾಡ್ತಾನೋ ಆ ಥರ ಇವನು ಕೂಡ ಎಲ್ಲಾ ಥರದ ಕ್ರಿಯೆಗಳನ್ನು ಮಾಡ್ತಾ ಹೋಗ್ತಾನೆ. ಈಗ ಅವನಿಗೆ ಪೂರ್ಣಾನಂದ ಇಲ್ಲದೆ ಹೋಗಿದ್ರೆ ಅವನು ನಮ್ಮನ್ನು ಈ ಸೃಷ್ಟಿಯಾದಿಗಳಲ್ಲಿ ತೊಡಗಿಸುವುದೇ ಸಾಧ್ಯ ಇಲ್ಲ. ಆವಾಗ ನಾವು ನ ಪ್ರಾಣ್ಯಾತ್, ಬದುಕಿರುವುದು ಸಾಧ್ಯ ಇಲ್ಲ, ಅನ್ಯಾತ್, ಯಾವುದೇ ಚೇಷ್ಟೆಗಳನ್ನು ಮಾಡುವುದು ಸಾಧ್ಯ ಇಲ್ಲ ಅಂತ ಆಗ್ತದೆ. ಹೀಗೆ ಆನಂದತ್ವಕ್ಕೆ ಸಂಬಂಧಪಟ್ಟಂತಹ ಯುಕ್ತಿಗಳನ್ನ ಅಲ್ಲಿ ಉಪನಿಷತ್ತೇ ವರ್ಣಿಸಿದೆ. ಕೋಶೀವಾನ್ಯತ್ ಕಃ ಪ್ರಾಣ್ಯಾತ್ ಇತ್ಯುಕ್ತ, ಈ ಒಂದು ವೇದದಲ್ಲಿ ಹೇಳಲ್ಪಟ್ಟ ಆನಂದತ್ವ ಸಾಧಕ ಸರ್ವಚೇಷ್ಟಕತ್ವ ಗುಣವತ್ವ, ಭಗವಂತನಲ್ಲಿ ಪೂರ್ಣಾನಂದತ್ವವನ್ನು ಸಮರ್ಥನೆ ಮಾಡಬೇಕಾಗಿದೆ. ಅದನ್ನ ಪೂರ್ಣಾನಂದತ್ವವನ್ನು ಸಾಧಿಸಲಿಕ್ಕಾಗಿ ಸರ್ವಚೇಷ್ಟಕತ್ವ ಅನ್ನುವ ಗುಣ ಬೇಕು. ಆ ಗುಣಗಳೆಲ್ಲವೂ ಭಗವಂತನಲ್ಲಿರುವುದರಿಂದ ಅವನು ಪೂರ್ಣಾನಂದವುಳ್ಳವನೇ ಆಗಿದ್ದಾನೆ. ಪೂರ್ಣಾನಂದವುಳ್ಳವನು ಅಂದ ಮೇಲೆ ಅಲ್ಲಿ ಈ ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ ಮಾಡುವುದು ಯೋಗ್ಯ, ಹೊರತು ಅಭಿನ್ನ ಅಂತ ಅರ್ಥ ಮಾಡುವುದು ಯೋಗ್ಯ ಅಲ್ಲ. ಏತೇನ ತದ್ದೇತು ಮತ್ತೆ ಮಾಂತ್ರಿಕವರ್ಣಿಕ ಮತ್ತೆ ಅಸ್ಮಿನ್ನಸ್ಯ ಚ ಅನ್ನುವ ಈ ಸೂತ್ರಗಳ, ಮೂರು ಸೂತ್ರಗಳ ಅರ್ಥವನ್ನು ಕೂಡ ಆಚಾರ್ಯರು ಸೂಚನೆ ಮಾಡಿದಾಗಾಯಿತು. ಇದೆಲ್ಲ ಅಣುಭಾಷ್ಯ ಆದ್ದರಿಂದ ಸೂಕ್ಷ್ಮವಾದ ಸೂಚನೆ ಇರ್ತದೆ, ಪೂರ್ಣವಾದ ಅಭಿಪ್ರಾಯ ಇರೋದಿಲ್ಲ. ಇವೆಲ್ಲ ಇದೇ ಮೊದಲನೇ ಅಧ್ಯಾಯದ 1ನೇ ಪಾದದ 14ನೇ ಸೂತ್ರ. ಈ ತದ್ದೇತು ವ್ಯಪದೇಶಾತ್ ಅಂತನ್ನುವುದು 1:1:14. ಮುಂದೆ ಮಾಂತ್ರವರ್ಣಿಕಮೇವಚ ಅಂತನ್ನುವುದು ಅದ್ರ ಮುಂದೆ ಬರುವಂತಹ 1:1:15. ಅದಾದ ಮೇಲೆ ಮುಂದೆ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಅಂತ ಏನು ಸೂತ್ರ ಇದೆ ಅದು ಮತ್ತು ಒಂದೆರಡು ಸೂತ್ರಗಳನ್ನು ದಾಟಿ ಆ ಮುಂದೆ ಬರ್ತದೆ. ತದ್ದೇತು ವ್ಯಪದೇಶಾತ್ ಅಂತನ್ನುವ ಸೂತ್ರ 1:1:14. ಮುಂದೆ ಮಾಂತ್ರವರ್ಣಿಕಮೇವ ಚ ಗೀಯತೆ ಅಂತನ್ನುವುದು 1:1:15.
ಅದಾದ್ಮೇಲೆ ಅಸ್ಮಿನ್ ಅಸ್ಯ ಚ ತದ್ಯೋಗಂ ಶಾಸ್ತಿ ಅಂತ ಅನ್ನೋದು ಮುಂದೆ 1:19. ಹೀಗೆ ಈ 3 ಸೂತ್ರಗಳ ಅರ್ಥವನ್ನು ಇಲ್ಲಿ ತಿಳಿಸಿದಾಗಾಯಿತು ಅಂತ ಹೇಳ್ತಿದ್ದಾರೆ. ಸಂಕ್ಷಿಪ್ತವಾಗಿ ಅದನ್ನು ಕೂಡ ಇಲ್ಲಿ ನೋಡೋಣ. ಅದೇ ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್, ತೈತ್ರಿ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ ಬರುವಂತಹ ಮಾತಿದು. ಈ ಬ್ರಹ್ಮನು ಆನಂದಮಯ ಅನ್ನುವುದಕ್ಕೆ ಬೇಕಾದ ಕಾರಣಗಳನ್ನು ಕೋಹ್ಯೇವಾನ್ಯಾತ್ ಎಂಬ ಮಾತಿನಿಂದ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಬ್ರಹ್ಮ ಆನಂದಮಯ ಅಲ್ಲದೆ ಹೋಗಿದ್ದರೆ ಅವನು ಈ ಎಲ್ಲ ಚೇಷ್ಟೆಗಳನ್ನು ಸೃಷ್ಟಿಯಾದಿಗಳನ್ನು ಮಾಡುವುದೇ ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ತದ್ಹೇತು, ತತ್ ಅಂದ್ರೆ ಆ ಬ್ರಹ್ಮನ ಆನಂದಮಯತ್ವ. ಅದಕ್ಕೆ ಹೇತು ಅಂತಂದ್ರೆ ಈ ಸರ್ವಚೇಷ್ಟಕತ್ವ ಇತ್ಯಾದಿಗಳು, ಅವುಗಳನ್ನು ವ್ಯಪದೇಶ ಮಾಡಿರುವುದು ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರುವುದು ಅಂತ ಅರ್ಥ. ಈ ಸೂತ್ರದ ಅರ್ಥವನ್ನು ಆಚಾರ್ಯ ಸೂಚನೆ ಮಾಡಿದಾಗಾಯಿತು. ಹಾಗೆ ಮಾಂತ್ರವರ್ಣಿಕಮೇವಚ ಗೀಯತೆ ಅಂತ ಮುಂದಿನ ಸೂತ್ರ, ಬ್ರಹ್ಮವಿದಾಪ್ನೋತಿ ಪರಂ ಇತಿ ಸೂಚಯಿತ್ವ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಮಂತ್ರವರ್ಣಲಕ್ಷಿತಂ ಪರಮೇವ ಬ್ರಹ್ಮ ಶಬ್ದ ಅನುಸಂಧಾನ ಗೀಯತೆ. ತೈತ್ರಿಯ ಉಪನಿಷತ್ತಿನ ಪ್ರಾರಂಭದಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮನನ್ನು ತಿಳಿದವನು ಮೋಕ್ಷವನ್ನು ಹೊಂದುತ್ತಾನೆ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ಬ್ರಹ್ಮನ ಪ್ರಸ್ತಾವ ಆಯಿತು, ಬ್ರಹ್ಮನನ್ನು ನೀವು ತಿಳ್ಕೋಬೇಕು ಅಂತ. ಮುಂದೆ ಅವನ ಲಕ್ಷಣ ಏನು ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಬ್ರಹ್ಮನನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಅವನು ಯಾವ ಲಕ್ಷಣ ಉಳ್ಳವನು ಅಂದ್ರೆ ಅವನು ಸತ್ಯ ಆಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನೆ ಮತ್ತು ಅನಂತನಾಗಿದ್ದಾನೆ ಅಂತ ಅವನ ಲಕ್ಷಣವನ್ನು ಪ್ರತಿಪಾದನೆ ಮಾಡಿದರು. ಮತ್ತೆ ಹೀಗೆ ಹೇಳಿ ಇತಿ ಮಂತ್ರವರ್ಣ ಲಕ್ಷಿತಂ, ಅಲ್ಲಿ ಬಂದಂತಹ ಲಕ್ಷಣಗಳನ್ನೇ ಅವನು ಸತ್ಯನಾಗಿದ್ದಾನೆ, ಜ್ಞಾನನಾಗಿದ್ದಾನೆ ಅಂತ ಅನ್ನೋದನ್ನೇ ಮುಂದೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನೋ ಈ 5 ಪ್ರಕರಣಗಳಲ್ಲಿ ವಿವರಿಸಿದ್ದಾರೆ. ಜ್ಞಾನಮಯ ಅಂತ ಬಂತು, ಸತ್ಯಂ ಜ್ಞಾನಂ ಅಂತ. ಆ ಜ್ಞಾನ ಅಂತಂದ್ರೆ ಅದು ಆ ಪರಮಾತ್ಮ ಮನೋಮಯ, ವಿಜ್ಞಾನಮಯ ಅಂತ ಅನ್ನೋದ್ರಿಂದ ಸೂಚಿತ ಆಗ್ತದೆ. ಮತ್ತೆ ಸತ್ಯ ಎಂಬಲ್ಲಿ ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತೀತಿ ವೈವದೇತ್ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಅದರಿಂದ ತೀ ಅನ್ನುವುದು ಆನಂದ ಅನ್ನುವುದನ್ನು ಹೇಳ್ತದೆ, ಅದು ನಮಗೆ ಗೊತ್ತಿರಬೇಕು. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಮತ್ತೆ ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತೀತಿ ವೈವದೇತ್ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಹೀಗೆ ಆ ಸತ್ಯ ಎಂಬ ಶಬ್ದನೂ ಕೂಡ ಆ ಭಗವಂತನ ಜ್ಞಾನವನ್ನ, ಆನಂದವನ್ನೆಲ್ಲ ಹೇಳ್ತದೆ. ಅವನ್ನೇ ಈ ಮುಂದೆ ಸಂಕ್ಷಿಪ್ತವಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಲಕ್ಷಣ ಹೇಳಿ ಅದನ್ನ ವಿವರಿಸ್ತಾ ಈ ಆನಂದಮಯಾದಿ ಶಬ್ದದಿಂದ ಅವನು ವಾಚ್ಯ ಅಂತ ಹೇಳಿದ್ದಾರೆ. ಈ ಲಕ್ಷಣಗಳನ್ನೇ ಆನಂದಮಯಾದಿ 5 ಪ್ರಕರಣಗಳಲ್ಲಿ ವಿವರಿಸಿದ್ದಾರೆ. ಆದ್ದರಿಂದ ಸತ್ಯಾದಿ ಶಬ್ದಗಳಿಗೂ ಆನಂದಮಯಾದಿ ಶಬ್ದಗಳಿಗೂ ಅರ್ಥವನ್ನು ತಿಳಿದಾಗ ನಮ್ಗದೆಲ್ಲ ಸ್ಪಷ್ಟ ಆಗ್ತದೆ. ಅದಕ್ಕಾಗಿ ಆ ಸತ್ಯ ಶಬ್ದದ ಅರ್ಥವನ್ನು ಕೂಡ ಹೇಳಿದೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತ ಪ್ರಯುಜ್ಯತೆ ಅಂತ ಭಗವದ್ಗೀತಾದಲ್ಲಿದೆ. ಸತ್ಶಬ್ದಕ್ಕೆ ಸಾಧುಭಾವ ಅಂತ ಅರ್ಥ ಇದೆ. ಸಾಧುಭಾವ ಅಂದ್ರೆ ಅವನು ಶ್ರೇಷ್ಠನಾಗಿರುವುದು ಅಂತಾನೆ ಅದರ ಅರ್ಥ. ಅನಂತ ಅಂದ್ರೆ ಅನಂತ ಎಂಬ ಪದದಿಂದ ದೇಶ ಕಾಲ ಗುಣಗಳ ಪರಿಮಿತಿ ಅವನಿಗಿಲ್ಲ ಅಂತ ನಾವು ಅರ್ಥ ಹೇಳ್ತೇವೆ. ಅದನ್ನು ಆನಂದಮಯ ಪ್ರಕರಣ ಅಂತ ಅನ್ನೋದು ತಿಳಿಸ್ತದೆ. ಆ ಜೀವಾತ್ಮನಲ್ಲಿರುವಂತಹ ನಾರಾಯಣ ಅವನ ಆನಂದಪೂರ್ಣನಾದ್ರಿಂದ ಅನಂತ ಅಂತ ಹೀಗೆ ಇಷ್ಟು ಗೊತ್ತಾಗ್ತದೆ. ಅದ್ರ ಮುಂದೆ ಅಸ್ಮಿನ್ನಸ್ಯ ತದ್ಯೋಗಂ ಶಾಸ್ತಿ ಅಂತ ಸೂತ್ರ 1:19. ಅಸ್ಯ ಜೀವಸ್ಯ ಯುಕ್ತಿ ಸಮುಚ್ಚಯೇ ಚ ಶಬ್ದಃ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ. ಈ ಪರಮಾತ್ಮನ ಜ್ಞಾನಿಯಾದವನೇನಿದ್ದಾನೆ, ಚತುರ್ಮುಖನ ಜೊತೆಗೆ ಮೋಕ್ಷದಲ್ಲಿ ಸಕಲ ವಸ್ತುಗಳನ್ನು ಕೂಡ ಎಲ್ಲ ಸುಖಗಳನ್ನು ಅನುಭವಿಸ್ತಾನೆ. ಚತುರ್ಮುಖನ ಜೊತೆಗೆ ಮುಕ್ತಿಗೆ ಹೋಗ್ತಾನೆ, ಅಲ್ಲಿ ಸಕಲ ಅಭೀಷ್ಟಗಳನ್ನು ಪಡಿತಾನೆ. ಮತ್ತೆ ಆ ಬ್ರಹ್ಮನ ಧ್ಯಾನದಲ್ಲಿ ಮುಳುಗಿರ್ತಾನೆ. ಸರ್ವಾನ್ ಕಾಮಾನ್ ಬ್ರಹ್ಮಣ ವಿಪಸ್ಥಿತ, ಜ್ಞಾನಿಯಾದ ಚತುರ್ಮುಖನ ಜೊತೆಗೆ ಅಲ್ಲಿ ಹೋಗ್ತಾನೆ. ಅನಿಲಯನೇ ಭಯಂ ಪ್ರತಿಷ್ಠಾಂ ವಿಂದತೆ ಅಂತ ತೈತ್ರಿಯ ಉಪನಿಷತ್ತಿದೆ. ಆ ಭಗವಂತನಲ್ಲೇ ಈತ ಮಗ್ನನಾಗ್ತಾನೆ.
ಏತಂ ಆನಂದಮಯಮಾತ್ಮಾನಮುಪಸಂಕ್ರಾಮತಿ. ಆನಂದಮಯ ಎಂಬ ಶಬ್ದದಿಂದ ವಾಚ್ಯನಾದ ಆನಂದಪೂರ್ಣನಾದ ಈ ಭಗವಂತನನ್ನ ಅವನು ಹೋಗಿ ತಲುಪ್ತಾನೆ ಅಂತ ಆ ಮೋಕ್ಷದಲ್ಲೂ ಕೂಡ ಜೀವಾತ್ಮನಿಗೆ ಬ್ರಹ್ಮನಿಂದ ಸಂಬಂಧವನ್ನೇ ಹೇಳಿದ್ದಾರೆ, ಹೊರತು ಅಭೇದವನ್ನು ಹೇಳಲಿಲ್ಲ. ಅಸ್ಮಿನ್ ಅಸ್ಯಚ ತದ್ಯೋಗಂ, ಯೋಗ ಅಂದ್ರೆ ಸಂಬಂಧ. ಆ ಜೀವಾತ್ಮ ಮತ್ತು ಪರಮಾತ್ಮ ಅವರಿಬ್ಬರಿಗೂ ಕೂಡ ಸಂಬಂಧವೇ ಕೇಳಿ ಬರ್ತದೆ ಹೊರತು ಯಾವುದೇ ರೀತಿಯಾದಂತಹ ಅಭೇದ ಅಂತ ಅನ್ನೋದು ಕೇಳಿ ಬರೋದಿಲ್ಲ. ಹೀಗೆ ಆ ಮೂರು ಸೂತ್ರಗಳ ಅರ್ಥವನ್ನ ಇಲ್ಲಿ ಆಚಾರ್ಯ ಸೂಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬಹುದು. ಹೇಳ್ತೇನೆ. ಅಸ್ಮಿನ್ ಈ ಪ್ರಕರಣದಲ್ಲಿ ಅಸ್ಯ ಈ ಜೀವನಿಗೆ ತದ್ಯೋಗಂ, ತದ್ಯೋಗ ಅಂದ್ರೆ ತಸ್ಮಿನ್ ಯೋಗ, ಆ ಆನಂದಮಯನಲ್ಲಿ ಸಂಬಂಧವನ್ನ ಶಾಸ್ತಿ ವರ್ಣನೆ ಮಾಡಿದೆ, ಹೊರತು ಆನಂದಮಯನೇ ಜೀವ ಅಂತ ಅರ್ಥ ಅಲ್ಲ. ಹೀಗಾಗಿ ಅಸ್ಮಿನ್ ಅನ್ನೋದಕ್ಕೆ ಈ ಪ್ರಕರಣದಲ್ಲಿ ಅಂತ ಅರ್ಥ ಇಟ್ಕೋಬೇಕು. ನಾನು ಅಸ್ಮಿನ್ ಅನ್ನೋದಕ್ಕೆ ಈ ಪರಮಾತ್ಮನಲ್ಲಿ ಅಂತ ಹೀಗೇನೋ ಆವಾಗ ಅರ್ಥ ಹೇಳಿದಂತೆ ಕಾಣಿಸ್ತದೆ, ಹಾಗಲ್ಲ. ಅದರ ಸ್ಪಷ್ಟ ಅರ್ಥ ಹೀಗಿದೆ.